ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲೀಷ್ ಪೆಡಗಾಜಿ ಬಗ್ಗೆ ಡೈಲಿ ಒಂದೊಂದು ಕ್ಲಾಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಂಗ್ಲೀಷ್ ಪೆಡಗಾಜಿ ಸೀಟೆಡ್ಗಾಗಿರ್ಬೋದು ಅಥವಾ ಕಾರ್ಟೆಡ್ಗಾಗಿರ್ಬೋದು 15 ಮಾರ್ಕ್ಸ್ ಇರುತ್ತೆ. ಇನ್ನು 15 ಮಾರ್ಕ್ಸ್ ಗ್ರಾಮರು, ಪ್ರೋಸ್, ಪ್ಯಾಸೇಜ್ ಏನಿರುತ್ತೆ ಅದಕ್ಕಿರುತ್ತೆ. ಓಕೆ, ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ ಅಂತಂದರೆ ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ನೋಡೋಣ. Language is a medium through which one can express one's idea, thoughts, feelings and messages. ಲ್ಯಾಂಗ್ವೇಜ್ ಅನ್ನೋದೊಂದು ಮೀಡಿಯಮ್ ಇದ್ದಂಗೆ. ಯಾರೇ ಆದ್ರೂ ಅವರೊಂದು ಎಕ್ಸ್ಪ್ರೆಷನ್ ಏನಿರುತ್ತೆ, ಒಂದು ಐಡಿಯಾ ಆಗಿರ್ಬೋದು, ಅವ್ರು ಏನು ಥಿಂಕ್ ಮಾಡಿರ್ತಾರೆ, ಏನು ಫೀಲ್ ಮಾಡ್ತಾರೆ, ಏನು ಮೆಸೇಜ್ ಇರುತ್ತೆ, ಅದೆಲ್ಲ ಲ್ಯಾಂಗ್ವೇಜ್ ಮುಖಾಂತರ ಹೇಳೋ ಅಂಥದ್ದು. ಲ್ಯಾಂಗ್ವೇಜ್ ಅಂದರೆ ಭಾಷೆ ಮುಖಾಂತರ ಹೇಳೋ ಅಂಥದ್ದು. Every one language choose some symbols from the alphabets of language and joins the different combinations to form meaningful words. ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಏನು ಆಲ್ಫಾಬೆಟ್ಸ್ ಇರುತ್ತೆ ಆ ಆಲ್ಫಾಬೆಟ್ಸ್ನೆಲ್ಲ ಕಾಂಬಿನೇಷನ್ ಮಾಡಿ ಒಂದು ಮೀನಿಂಗ್ಫುಲ್ ವರ್ಡ್ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಕ್ಯಾನ್ ಅಕ್ವೈರ್ಡ್ ಇನ್ 2 ways. ಲ್ಯಾಂಗ್ವೇಜ್ ಅನ್ನೋದು 2 ರೀತಿ ಅಕ್ವೈರ್ಡ್ ಆಗುತ್ತೆ. ಯಾವುದ್ಯಾವುದು ಅಂದರೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಫಸ್ಟ್ ಒನ್, ಸೆಕೆಂಡ್ ಒನ್ ಲ್ಯಾಂಗ್ವೇಜ್ ಲರ್ನಿಂಗ್. ಫಸ್ಟ್ ನಾವು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ರೆಫರ್ಸ್ ಟು ದ ವೇ ಚಿಲ್ಡ್ರನ್ ಲರ್ನ್ ದೇರ್ ನೇಟಿವ್ ಲ್ಯಾಂಗ್ವೇಜ್. ಮೀನ್ಸ್ ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಮದರ್ ಟಂಗ್. They observe other using different words and they get a sense of how to use that words. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಅಂದರೆ ಅದು ನಾವು ಮದರ್ ಟಂಗ್ ಹೇಗೆ ಕಲಿತೀವಿ, ಅದನ್ನು ಯಾವುದೇ ಒಂದು ಮಗು ಆಗಿರ್ಬೋದು, ಯಾರೇ ಆಗಿರ್ಬೋದು, ತಮ್ಮ ಮದರ್ ಟಂಗ್ನ ವಿತೌಟ್ ಕಾನ್ಷಿಯಸ್ನೆಸ್ ಇಲ್ಲದೇ ಹಾಗೆ ಕಲಿಯುತ್ತಾನೆ. ಕೇಳ್ತಾ ಮದರ್ ಟಂಗ್ನ ನಾವು ಹಾಗೆ ಕಲಿಯುತ್ತಾನೆ, ಅಬ್ಸರ್ವ್ ಮಾಡ್ತಾ ಡಿಫ್ರೆಂಟ್ ವರ್ಡ್ಸ್ನ ಅದನ್ನು ಯೂಸ್ ಮಾಡ್ತಾ ಹೋಗೋ ಅಂಥದ್ದು. ಗ್ರಹಿಸೋದು, ಅಕ್ವಿಸಿಷನ್ ಅಂತಂದರೆ ಗ್ರಹಿಸೋದು. ಸುಮ್ಮನೆ ಅನ್ಕಾನ್ಷಿಯಸ್ ಆಗಿ ಅದನ್ನೇ ಕಲಿಬೇಕು ಅಂದ್ಬಿಟ್ಟು ನಾವು ಕೇಳಿಸ್ಕೊಳ್ತಾ ಮಾತಾಡ್ತಾ ಇರಲ್ಲ, ತನಗೆ ತಾನೇ ಅದೇ ಬರ್ತಿರುತ್ತೆ. ಲ್ಯಾಂಗ್ವೇಜ್ ಡಿವೈಸ್. ಓಕೆ, ಇಟ್ ಈಸ್ ಎ ನ್ಯಾಚುರಲ್ ಪ್ರೋಸೆಸ್. ಇದೊಂದು ನ್ಯಾಚುರಲ್ ಪ್ರೋಸೆಸ್ ಇದು ಅಕ್ವಿಸಿಷನ್ ಆಗೋ ಅಂಥದ್ದು. ಲ್ಯಾಂಗ್ವೇಜು ಡಸಂಟ್ ಯೂಸ್ ಗ್ರಾಮೆಟಿಕಲ್ ರೂಲ್ಸ್. ಯಾವುದೇ ಒಂದು ಗ್ರಾಮರ್ ರೂಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಕಲಿಯೋ ಅಂಥದ್ದಲ್ಲ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಅಂದರೆ. ಫೋಕಸ್ ಆನ್ ಪ್ರಾಕ್ಟಿಕಲ್ ನಾಲೆಡ್ಜ್. ಏನೀಗ ಮಾತಾಡ್ತಾ ಇರ್ತೀವಿ ಹಾಗೆ ಕಲ್ತ್ಕೊಳ್ಳೋ ಅಂಥದ್ದು. ನಾವೀಗ ಕನ್ನಡ ಮಾತಾಡ್ತಿದ್ದೀವಿ ಅಂದರೆ ನಾವು ಚಿಕ್ಕದ್ರಿಂದ ಗ್ರಾಮರ್ನ ಯೂಸ್ ಮಾಡ್ಕೊಂಡು ಕಲ್ತಿದ್ದೀವ? ಇಲ್ಲ ತಾನೇ, ನಮಗೆ ಗೊತ್ತಿಲ್ಲದೇ ಅನ್ಕಾನ್ಷಿಯಸ್ ಆಗಿ. ಕಾನ್ಷಿಯಸ್ ಅಂತಂದರೆ ಗೊತ್ತಿದ್ದು ಮಾಡೋ ಅಂಥದ್ದು, ಗೊತ್ತಿದ್ದು ಪರ್ಟಿಕ್ಯುಲರಾಗಿ ಅದನ್ನೇ ಕೇಳಿಸ್ಕೊಳ್ತಾ ಇರೋದು ಆ ಥರ. ಅನ್ಕಾನ್ಷಿಯಸ್ ಅಂತಂದರೆ ಹಾಗೇನೂ ಇಲ್ಲ, ಸುಮ್ಮನೆ ಹಾಗೆ ಕಲಿತಾ ಹೋಗುವಂಥದ್ದು ರ್ಯಾಂಡಮ್ಲಿ. ನೆಕ್ಸ್ಟ್ ಇನ್ಫಾರ್ಮಲ್ ಸಿಚುಯೇಷನ್. ಫಾರ್ಮಲ್ ಸಿಚುಯೇಷನ್ ಅಂತ ಅಂದರೆ ಪರ್ಟಿಕ್ಯುಲರಾಗಿ ಈಗ ನಾವು ಸ್ಪೀಚ್ ಮಾಡ್ತಾ ಇರ್ತೀವಿ ನೋಡಿ, ಸ್ಟೇಜ್ ಮೇಲೆ ನಿಂತ್ಕೊಂಡು, ಅದೆಲ್ಲ ಫಾರ್ಮಲ್ ಸಿಚುಯೇಷನ್ಸ್. ಸ್ಕೂಲಲ್ಲಿ ಟೀಚರ್ ಪಾಠ ಮಾಡೋ ಅಂಥದ್ದು, ಇದೆಲ್ಲ ಏನು ಫಾರ್ಮಲ್ ಸಿಚುಯೇಷನ್ಸ್. ಇನ್ಫಾರ್ಮಲ್ ಅಂತ ಅಂದರೆ ನಮಗೆ ಗೊತ್ತಿರೋ ಸುಮ್ಮನೆ ಮಾಮೂಲಿ ಈಗ ಮಾತಾಡ್ತಿರ್ತೀವಲ್ವ ಮನೇಲೆಲ್ಲ, ಅದನ್ನು ಇನ್ಫಾರ್ಮಲ್ ಸಿಚುಯೇಷನ್. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಆಗೇ ತಾನೇ ಆಗೋದು ಮನೇಲೆಲ್ಲ ಇನ್ಫಾರ್ಮಲ್ ಸಿಚುಯೇಷನಲ್ಲಿ ಆ ಥರ. ಮೇನ್ ರಿಕ್ವೈರ್ಮೆಂಟ್ ಈಸ್ ಎ ಕಮ್ಯುನಿಕೇಷನ್ ಎನ್ವೈರ್ನ್ಮೆಂಟ್. ಇದಕ್ಕೆ ಮೇನ್ ರಿಕ್ವೈರ್ಮೆಂಟ್ ಏನು? ಕಮ್ಯುನಿಕೇಷನ್, ಮಾತಾಡೋ ಅಂಥ ಎನ್ವೈರ್ನ್ಮೆಂಟಲ್ಲಿ ಕಲಿಯೋ ಅಂಥದ್ದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅನ್ನೋದು. ಸಬ್ಕಾನ್ಷಿಯಸ್ ಪ್ರೊಸೆಸ್ ಆಫ್ ಲರ್ನಿಂಗ್. ಸಬ್ಕಾನ್ಷಿಯಸ್ಸಾಗಿ ಕಲಿತಾ ಹೋಗ್ತೀವಿ, ನಾವು ಅದನ್ನು ಕಲಿಲೇಬೇಕು ಅಂತ ಕಲಿತಿರಲ್ಲ. ಈಗ ಸ್ಕೂಲಲ್ಲಿ ನಾವು ಇಂಗ್ಲೀಷ್ ಕಲಿತಿದ್ದೀವಿ ಅಂತ ಅಂದರೆ ಅದು ಕಲಿಲೇಬೇಕು, ನಮಗೆ ಎಕ್ಸಾಮ್ಗೆ ಬರುತ್ತದು. ಸೊ ಕಾನ್ಷಿಯಸ್ ಆಗಿ ಕಲಿಯೋ ಅಂಥದ್ದು ಅದನ್ನು. ಬಟ್ ಸಬ್ಕಾನ್ಷಿಯಸ್ ಅಂತ ಅಂದರೆ ಈಗ ಮನೇಲೆಲ್ಲ ಮಾತಾಡ್ತಿರ್ತೀವಲ್ವ, ಅದೆಲ್ಲ ಸಬ್ಕಾನ್ಷಿಯಸ್ಸಾಗಿ ಕಲಿಯೋ ಅಂಥದ್ದು ನಾವು. ಅದನ್ನೇ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳೋದು. ನೆಕ್ಸ್ಟ್ CTETಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೇಳಿರ್ತಾರಲ್ವ, ಅದು ಈ ಟಾಪಿಕ್ಕಿಗೆ ರಿಲೇಟ್ ಆಗಿರೋ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಹಾಗೇ ಫಸ್ಟ್ ಕ್ವಶನ್, ದಿ ಅಕ್ವೈರ್ಡ್ ಸಿಸ್ಟಮ್ ಆರ್ ಅಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್ ಈಸ್ ದಟ್. ಅಕ್ವೈರ್ಡ್ ಸಿಸ್ಟಮ್ ಅಥವಾ ಅಕ್ವಿಸಿಷನ್ ಅಂದರೆ ಗ್ರಹಿಸೋದು ಏನು ಲ್ಯಾಂಗ್ವೇಜಲ್ಲಿ ಅಂತ ಕೇಳ್ತಿದ್ದಾವೆ. ಫಾರ್ಮಲ್ ಸ್ಕಿಲ್ಸ್ ಡೆವಲಪ್ಮೆಂಟಾ? ಅದು ಫಾರ್ಮಲ್ ಸ್ಕಿಲ್ ಡೆವಲಪ್ಮೆಂಟಾ? ಸ್ಕೂಲಲ್ಲಿ ಹೋಗಿ ಕಲಿಯೋ ಥರದ ಅಕ್ವಿಸಿಷನ್. ನಾವು ಕನ್ನಡ ಮಾತಾಡ್ತಿದ್ದೀವಲ್ಲ ಅದೆಲ್ಲ ಹೋಗ್ಬಿಟ್ಟು ಸ್ಕೂಲಲ್ಲಿ ಹೋಗಿ ಫಾರ್ಮಲಾಗಿ ಕಲಿತೀವ? ನೋ. ಸಬ್ಕಾನ್ಷಿಯಸ್ ಪ್ರೊಸೆಸ್ ಆಫ್ ಲರ್ನಿಂಗ್ ಅಂದರೆ ನಮಗೆ ಗೊತ್ತಿಲ್ಲದೇ ಕಲಿಯೋ ಅಂಥದ್ದು. ಯಾವುದೇ ಒಂದು ಎನ್ವೈರ್ನಮೆಂಟ್ ಆಗಿರ್ಬೋದು, ಈಗ ಮನೇಲಾಗಿರ್ಬೋದು,
ಈಗ ಸುತ್ತಮುತ್ತಲು ಯಾವುದೇ ಒಂದು ಸೋಷಿಯಲ್ ಎನ್ವೈರನ್ಮೆಂಟ್ ಏನಿರುತ್ತೆ ಅಲ್ಲಿ ಕಲಿಯೋವಂಥದ್ದು. ಸಬ್ಕಾನ್ಷಿಯಸ್ ನಮಗೆ ಗೊತ್ತಿರಲ್ಲ, ಹಾಗೆ ಕಲಿತಾ ಹೋಗ್ತೀವಿ ನಾವಲ್ವಾ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಪ್ರೋಸೆಸ್ ಅಲ್ಲ. ಸೆಲ್ಫ್ ಮಾನಿಟರಿಂಗ್ ಲರ್ನಿಂಗ್ ನೋ. ರೈಟ್ ಆನ್ಸರ್ ಇಟ್ ಈಸ್ ಸಬ್ಕಾನ್ಷಿಯಸ್ ಪ್ರೋಸೆಸ್ ಆಫ್ ಲರ್ನಿಂಗ್. ಅಕ್ವಿಸಿಷನ್ ಅಂತ ಅಂದರೆ ಗ್ರಹಿಸೋ ಅಂಥದ್ದು. ನೆಕ್ಸ್ಟ್ ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ಡ್ಯಾಶ್ ಕ್ಯಾನ್ ಎನ್ಕರೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಸೆಕೆಂಡ್ ಲ್ಯಾಂಗ್ವೇಜ್ನ ಹೇಗೆ ಅಕ್ವಿಸಿಷನ್ ಮಾಡ್ಕೋತಾರೆ ಸ್ಟೂಡೆಂಟ್ಸು? ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮದರ್ ಟಂಗ್. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ? ಇಂಗ್ಲೀಷ್ ತಾನೆ. ಹೇಗೆ ಅಕ್ವೈರ್ಡ್ ಮಾಡ್ಕೋತಾರೆ ಸ್ಟೂಡೆಂಟ್ಸು? ಫ್ರೀಕ್ವೆಂಟ್ ಫೀಡ್ಬ್ಯಾಕ್ ಆನ್ ಸ್ಪೋಕನ್. ನೋ. ಇನ್ಫಾರ್ಮಲ್ ಇಂಟರ್ವ್ಯೂಸ್. ಇನ್ಫಾರ್ಮಲಾಗಿ ಅಕ್ವೈರ್ ಮಾಡ್ಕೋತೀರಾ ಸೆಕೆಂಡ್ ಲ್ಯಾಂಗ್ವೇಜ್ನ? ನೋ. ಅಡಿಕ್ವೇಟ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅಸೈನ್ಮೆಂಟ್ಸ್. ಅಡಿಕ್ವೇಟಾಗಿ ಮಾತಾಡೋದು, ರೈಟಿಂಗ್ ಅಸೈನ್ಮೆಂಟ್ಸ್ ಬರೆದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಬರುತ್ತಾ ನಮ್ಗೆ ಇಂಗ್ಲೀಷು? ನೋ. ದಿ ಆಪರ್ಚುನಿಟೀಸ್ ಟು ವಾಯ್ಸ್ ದೇರ್ ಒಪಿನಿಯನ್ಸ್. ಅಂದರೆ ಅವ್ರಿಗೆ ಆಪರ್ಚುನಿಟಿ ಕೊಡೋ ಅಂಥದ್ದು ಸ್ಟೂಡೆಂಟ್ಸ್ಗೆ ಅವ್ರ ಒಪಿನಿಯನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಮುಖಾಂತರನೇ ಮಾತಾಡೋದಕ್ಕೆ ಅವ್ರಿಗೆ ಒಂದು ಆಪರ್ಚುನಿಟೀಸ್ನ ಕೊಡೋ ಅಂಥದ್ದು. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್. ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ ಏನು ಅಂತ ನೋಡೋಣ. ಆನ್ ಅದರ್ ಹ್ಯಾಂಡ್, ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಲರ್ನರ್ ಲರ್ನ್ ದಿ ರೂಲ್ಸ್ ಆಫ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಅಂದರೆ ಇದೊಂದು ಪ್ರೋಸೆಸ್. ಹೇಗೆ ಲ್ಯಾಂಗ್ವೇಜ್ ಕಲಿತಾರೆ ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ರೂಲ್ಸು ಮತ್ತು ಗ್ರಾಮರು, ವೊಕ್ಯಾಬ್ಯುಲರಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಕಲಿಯೋ ಅಂಥದ್ದು. ಸ್ಕೂಲಲ್ಲಿ ನಾವು ಇಂಗ್ಲೀಷ್ನ ಹೇಗೆ ಕಲಿತೀವಿ? ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್ ಇದೆಲ್ಲ ಹೆಂಗೆ ಕಲಿತೀವಿ ನಾವು? ರೂಲ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ವೊಕ್ಯಾಬ್ಯುಲರಿ, ಗ್ರಾಮರ್ ಆ ರೀತಿ ತಾನೇ ಇಂಗ್ಲೀಷ್ ಗ್ರಾಮರ್ನೆಲ್ಲ. ನೆಕ್ಸ್ಟ್ ವಿತ್ ದಿ ಪ್ರೋಸೆಸ್ ವಿ ಲರ್ನ್ ಸೆಕೆಂಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್ ನಾವು ಹೇಗೆ ಕಲಿತೀವಿ? ಗ್ರಾಮರ್ ರೂಲ್ಸ್ನ ಮತ್ತು ವೊಕ್ಯಾಬ್ಯುಲರಿ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಕಲಿಯೋ ಅಂಥದ್ದು. ದಿಸ್ ಪ್ರೋಸೆಸ್ ರಿಕ್ವೈರ್ಡ್ ಕಾನ್ಷಿಯಸ್ ಎಫರ್ಟ್. ಇದು ಹೆಂಗೆ ಅಂದರೆ ಕಾನ್ಷಿಯಸ್ ಎಫರ್ಟ್, ಅದನ್ನೇ ಕಾನ್ಷಿಯಸ್ ಆಗಿ ಕೇಳಿಸ್ಕೊಳ್ಳೋ ಅಂಥದ್ದು. ಅದನ್ನು ಕಲಿಬೇಕಾದ್ರೆ ನಾವು ಲರ್ನಿಂಗ್ ಅಂದರೆ ಕಾನ್ಷಿಯಸ್ ಆಗಿ ಕೇಳಿಸ್ಕೊಂಡು ಮತ್ತು ಗ್ರಾಮರ್ ರೂಲ್ಸು ವೊಕ್ಯಾಬ್ಯುಲರಿ ಯೂಸ್ ಮಾಡ್ಕೊಂಡು ಕಲಿಯೋ ಅಂಥದ್ದು ಲ್ಯಾಂಗ್ವೇಜ್ ಲರ್ನಿಂಗ್ ಅಂದರೆ. ಫಾರ್ಮಲ್ ಸಿಚುಯೇಷನಲ್ಲಿ ಕಲಿಯೋಂಥದ್ದು ಮೀನ್ಸ್ ಸ್ಕೂಲಲ್ಲಿ ಕಲಿಯೋ ಅಂಥದ್ದು, ಇಲ್ಲ ಆಫೀಸಲ್ಲಿ ಈಗೇನು ಮಾತಾಡ್ತಿರ್ಬೇಕು ಫಾರ್ಮಲ್ ಸಿಚುಯೇಷನಲ್ಲಿ ಕಲಿಯೋ ಅಂಥದ್ದು. ಟೀಚರ್ ನಮಗೇನು ಕಲಿಸ್ತಾರಲ್ವ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಅದನ್ನೇ ಫಾರ್ಮಲ್ ಸಿಚುಯೇಷನ್ಸ್ ಅಂತ ಹೇಳೋದು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡೋಣ. ಲ್ಯಾಂಗ್ವೇಜ್ ಲರ್ನಿಂಗ್ಗೆ ಸಂಬಂಧಪಟ್ಟಾಗೆ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಬೆಟರ್ ಅಚೀವ್ಡ್ ಇಫ್ ವಾಟ್ ಸ್ಟೂಡೆಂಟ್ಸ್ ಲರ್ನ್. ಲ್ಯಾಂಗ್ವೇಜ್ ಲರ್ನಿಂಗ್ ಬೆಟರ್ ಅಚೀವ್ ಹೇಗಾಗುತ್ತೆ, ಸ್ಟೂಡೆಂಟ್ಸ್ ಹೇಗೆ ಕಲಿತಾರೆ ಅದನ್ನು ಅಂತಂದರೆ ಈಸ್ ಎ ಫಂಕ್ಷನಲ್ ಇನ್ ಟರ್ಮ್ಸ್ ಆಫ್ ದೇರ್ ಲೈಫ್ ವ್ಯಾಲ್ಯೂಸು. ಅವರ ಒಂದು ಲೈಫ್ ವ್ಯಾಲ್ಯೂಸ್ಗೆ ರಿಲೇಟೆಡ್ ಆಗಿ ಫಂಕ್ಷನಲ್ ಆಗಿ ಗ್ರಾಮೆಟಿಕಲ್ ಆಗಿ ಕಲಿಯೋ ಅಂಥದ್ದು. ಓಕೆ. ಇಟ್ ಈಸ್ ಕಂಟ್ರೋಲ್ಡ್ ಕ್ಲಾಸ್ ರೂಮ್ ಎನ್ವೈರ್ನ್ಮೆಂಟ್ ಕಂಟ್ರೋಲ್ಡ್ ಆಗಿ ಇಟ್ಕೊಂಡ್ರೆ ಮಕ್ಕಳು ಕಲಿತಾರ ಇಂಗ್ಲೀಷ್ನ? ನೋ. ಇಟ್ ಈಸ್ ಕ್ಲೋಸರ್ ಇನ್ ಫಾರ್ಮ್ ಆ್ಯಂಡ್ ಸೆಕೆಂಡ್ ಟು ದ ಮದರ್ ಟಂಗ್. ಇದು ತುಂಬ ಮದರ್ ಟಂಗ್ಗೆ ಇದಾಗಿರುತ್ತಾ? ಸೌಂಡ್ಸ್ ಟು ದಿ ಮದರ್ ಟಂಗ್? ನೋ. ಹೆಲ್ಪ್ಸ್ ದೆಮ್ ಇಂಪ್ರೂವ್ ದೇರ್ ಚಾನ್ಸಸ್ ಆಫ್ ಕಾಲೇಜ್ ಅಡ್ಮಿಷನ್ ಆಗಬೇಕಾದ್ರೆ ಹೆಲ್ಪ್ ಆಗುತ್ತಾ ಇದು? ನೋ. ಇಟ್ ಈಸ್ ಎ ಫಂಕ್ಷನಲ್ ಇನ್ ಟರ್ಮ್ಸ್ ಆಫ್ ದೇರ್ ಲೈಫ್ ವ್ಯಾಲ್ಯೂಸ್. ರೈಟ್ ಆಪ್ಷನ್ ಈಸ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಲ್ಯಾಂಗ್ವೇಜ್ ಕಾಂಪೊನೆಂಟ್. ಇವು 4ರಲ್ಲಿ ಯಾವುದು ಲ್ಯಾಂಗ್ವೇಜ್ ಕಾಂಪೊನೆಂಟ್ ಅಲ್ಲ ಅಂತ ಕೇಳ್ತಿದ್ದಾರೆ, ನಾಟ್ ಅಂತ ಕೊಟ್ಟಿದ್ದಾರೆ. ಓಕೆ. ನೀವು ಸಿಟೆಟಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಬೇಕಾದ್ರೆ ಅವ್ರು ಜಾಸ್ತಿ ನೆಗೆಟಿವ್ ಆಗಿ ಆಪ್ಷನ್ ಯಾವುದು ರಾಂಗ್ ಇದೆ ಇದರಲ್ಲಿ ನಾಟ್ ಅನ್ನೋದು ಮೆನ್ಷನ್ ಮಾಡಿರ್ತಾರೆ, ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಓಕೆ. ಯಾವುದು ಲ್ಯಾಂಗ್ವೇಜ್ ಕಾಂಪೊನೆಂಟ್ ಅಲ್ಲ ಇವು 4ರಲ್ಲಿ? ಲ್ಯಾಂಗ್ವೇಜಾ? ನೋ. ಗ್ರಾಮರ್ ಅದು ಕೂಡ ಲ್ಯಾಂಗ್ವೇಜ್ ಕಾಂಪೊನೆಂಟೇ. ಸೌಂಡ್ ಸಿಸ್ಟಮ್ ಅಂದರೆ ಮೀನ್ಸ್ ವಾಯ್ಸ್ ಅದು ಕೂಡ ಲ್ಯಾಂಗ್ವೇಜ್ ಕಾಂಪೊನೆಂಟೇ. ಮ್ಯಾನುಸ್ಕ್ರಿಪ್ಟ್ ಅಂತ ಅಂದರೆ ಅದು ಬರ್ದಿರೋ ಅಂಥ ಬುಕ್, ಅದು ಒಂದು ಡಾಕ್ಯುಮೆಂಟ್ ಇದ್ದಂಗೆ. ಇದು ಲ್ಯಾಂಗ್ವೇಜ್ ಕಾಂಪೊನೆಂಟ್ಗೆ ರಿಲೇಟೆಡ್ ಅಲ್ಲ ತಾನೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಸೆಕೆಂಡ್ ಲ್ಯಾಂಗ್ವೇಜ್ ಶುಡ್ ಬಿ ಥಾಟ್ ಥ್ರೂ. ಸೆಕೆಂಡ್ ಲ್ಯಾಂಗ್ವೇಜ್ನ ಮಕ್ಕಳು ಹೇಗೆ ಥಿಂಕ್ ಮಾಡ್ಕೊಂಡು ಕಲಿತಾರೆ ಅಂತ ಕೇಳ್ತಿದ್ದ. ಮದರ್ ಟಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್, ಯೂಸಿಂಗ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಸ್ ಮಚ್ ಆ್ಯಸ್ ಇಟ್ ಈಸ್ ಪಾಸಿಬಲ್, ಲರ್ನರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಟ್ಯಾಲೆಂಟ್, ಗ್ರಾಮರ್ ಆ್ಯಂಡ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್.
ಸೆಕೆಂಡ್ ಲ್ಯಾಂಗ್ವೇಜ್ನ ಮಕ್ಕಳು ಹೇಗೆ ಕಲಿತಾರೆ ಅಂದರೆ ಯೂಸಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಅಂದರೆ ನಾವು ಯಾವ್ದು ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಅಂದರೆ, ಈಗ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಅಂದರೆ ಹೆಂಗೆ ಅಂದರೆ, ಇವಾಗ ನಾವು ಇಂಗ್ಲೀಷ್ ಕಲಿತಿದ್ದೀವಿ ಅಂದರೆ ಕ್ಲಾಸ್ ರೂಮಲ್ಲಿ ಇಂಗ್ಲೀಷಲ್ಲೇ ಮಾತಾಡಬೇಕು, ಇಂಗ್ಲೀಷಲ್ಲೇ ಕ್ವಶನ್ಸ್ ಕೇಳಬೇಕು, ಏನೇ ಇದ್ದರೂ ಇಂಗ್ಲೀಷಲ್ಲೇ ಮಾಡೋ ಅಂಥದ್ದು. ಈಗ ಹಿಂದಿ ಕಲಿತಿದ್ದೀವಿ ಅಂದರೆ ಹಿಂದಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಂದರೆ ನೀವು ಕ್ಲಾಸ್ ರೂಮಲ್ಲಿ ಹಿಂದಿಲೇ ಮಾತಾಡಿಸ್ಬೇಕು ಮಕ್ಕಳನ್ನ, ಹಿಂದಿಲೇ ಪಾಠ ಮಾಡಬೇಕು, ಅಲ್ಲಿ ಕನ್ನಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಯೂಸಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಸ್ ಮಚ್ ಇಟ್ ಈಸ್ ಪಾಸಿಬಲ್. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಶುಡ್ ಬಿ ಥಾಟ್ ಥ್ರೂ. ಮಕ್ಕಳು ಹೇಗೆ ಥಿಂಕ್ ಮಾಡ್ತಾರೆ ಕಲಿತಾರೆ ಅಂತಂದರೆ ಯೂಸಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಅಂದರೆ ನೀವು ಇಂಗ್ಲೀಷ್ ಕಲಿತಿದ್ರೆ ಇಂಗ್ಲೀಷ್ ಮುಖಾಂತರನೇ ಕಲಿಯೋ ಅಂಥದ್ದು, ಹಿಂದಿ ಕಲಿತಿದ್ರೆ ಹಿಂದಿ ಮುಖಾಂತರನೇ ಕಲಿಯೋ ಅಂಥದ್ದು, ಆ ಒಂದು ಲ್ಯಾಂಗ್ವೇಜ್ನೇ ಯೂಸ್ ಮಾಡಬೇಕು ಕ್ಲಾಸ್ ರೂಮಲ್ಲಿ. ನೆಕ್ಸ್ಟ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.